ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನನ್ನ ಡೈಲಿ ರೊಟೀನ್ ಇರುತ್ತೆ, ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಶುರು ಮಾಡುವ. ಫಸ್ಟ್ ಈಗಷ್ಟೇ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗಿರುತ್ತೆ, ಸೊ ಸ್ವಲ್ಪ ಮಾಯ್ಶ್ಚರೈಸರು ನಾನಿದೆ ಯೂಸ್ ಮಾಡೋದು, ಬಯೋಸಿಲ್ಕ್ದು. ಏರ್ಪಡ್ತಾಳೆ. ದೆನ್ ಸನ್ಸ್ಕ್ರೀನು, ಆಚೆ ಹೋಗಲಿ ಮನೇಲಿರಲಿ ಸನ್ಸ್ಕ್ರೀನ್ ಈಸ್ ಮಸ್ಟ್. ಈಗ ನಾನು ಪಾರ್ಲರ್ಗೆಲ್ಲ ಹೋಗುವಂಥ ಎನರ್ಜಿಯಲ್ಲಿ ಇಲ್ಲ, ಸೊ ಮನೆಯಲ್ಲೇ ಈ ರೀತಿ ಸುಮ್ಮನೆ ಎಕ್ಸ್ಟ್ರಾ ತಗೊಬಿಡೋದಷ್ಟೇ, ಸಾಕಲ್ಲ. ಓಕೆ, ನೋಡಿ ಯಾವಾಗಲೂ ಅಷ್ಟೇ, ನಮ್ಮನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ಒಂದು ಎನರ್ಜಿ ಬರುತ್ತೆ ಅಲ್ವಾ? ಸೊ ನನಗೆ ಆ ಥರ ನನ್ನ ಕ್ಯಾಮ್ರಾ ಲೆನ್ಸ್ ಇರೋದು ಈ ಕಡೆ, ಬಟ್ ಏನು ಮಾಡಲಿ, ಬಂದೆ. ನಮ್ಮಮ್ಮ ಹೊಗೆ ಹಾಕಕ್ಕೆ ಕರಿತವ್ರೆ. ಹೊಗೆ ಹಾಕಕ್ಕೆ ಅಂದರೆ ನನಗಲ್ಲ, ನನ್ನ ಕೂದಲಿಗೆ. ಮೀನ್ವೇಲ್ ನನ್ನ ಪಾಪ ಎದ್ಲು.
ಓಕೆ. ನಾನು ತುಂಬ ಹೊತ್ತು ಈ ಬಡ್ಸ್ ಎಲ್ಲ ಯೂಸ್ ಮಾಡಲ್ಲ. ಜಸ್ಟು ನೀರು ಹೋಗಿರುತ್ತೆ ಸ್ನಾನ ಮಾಡುವಾಗಲ್ಲ, ಅದನ್ನು ಜಸ್ಟು ರಿಮೂವ್ ಮಾಡಿ ಹಿಂಗೆ ಇದು ಮಾಡ್ತೀನಿ, ಪ್ರೆಸ್ ಮಾಡ್ತೀನಿ, ಸೊ ದಟ್ ನೀರೆಲ್ಲ ಹೀರ್ಕೊಳ್ಳುತ್ತೆ ಅಂತಷ್ಟೇ. ಓಕೆ, ಡನ್. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ, ನನ್ನ ಫಸ್ಟ್ ಪೋಸ್ಟ್ ಪಾರ್ಟಮ್ ಏನಿತ್ತು ನಮ್ಮ ತಕ್ಷ್ವಿ ಇದರಲ್ಲಿ, ನಾನು ಅದರಲ್ಲಿ ತಲೆ ಕೆಡಿಸ್ಕೊಂಡಷ್ಟು ಏನಿದ್ರಲ್ಲಿ ತಲೆ ಕೆಡಿಸ್ಕೊಂಡು ನನ್ನ ಒಂದು ಬಾಣತನ ಮಾಡ್ಕೊತ ಇಲ್ಲ. ಎಲ್ಲ ನಾರ್ಮಲ್ ಅಷ್ಟೇ. ನಮ್ಮದು ಡೇ ಟು ಡೇ ರೊಟೀನ್ ಹೇಗಿರುತ್ತೆ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಏನೋ ಒಂದು ಸ್ಪೆಷಲ್ ಇದು ಮಾಡ್ಕೊಳ್ಳೋದಕ್ಕಾಗಲ್ಲ. ಬಿಕಾಸ್ ಈಗ ನನ್ನ ಮಗಳು ಫಸ್ಟ್ನೇ ಮಗಳೂ ಇರ್ತಾಳೆ, ನಾವು ಅವಳನ್ನು ಇಗ್ನೋರ್ ಮಾಡೋದಕ್ಕಾಗಲ್ಲ. ಅವಳಿಗೆ ಈಕ್ವಲ್ ಟೈಮ್ನ ಕೊಡಬೇಕಾಗತ್ತೆ. ಸೊ ಅಮ್ಮ ಮತ್ತು ಅವಳು ಇಬ್ಬರು ಜೊತೆಲಿರ್ತಾರೆ. ಸೊ ಅದು ಮ್ಯಾನೇಜ್ ಆಗುತ್ತೆ. ನಾನು ಈ ಕಡೆ ಮೇಲ್ಗಡೆ ನನ್ನ ಎರಡನೇ ಪಾಪುನ ನಾನು ನೋಡ್ಕೊತೀನಿ. ಸೊ ಸಮ್ಹೌ ಎಲ್ಲ ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ ಅಷ್ಟೇ, ಆಯಿತಾ. ಇವಾಗ ನನಗೆ ಸ್ಪೆಷಲ್ಲಾಗಿ ನನಗೆ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ಅದು ಎವ್ರಿಡೇ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ನನ್ನ ಕೆಲಸ ನಾನು ಮಾಡ್ಕೊತೀನಿ ಮೇಲೆ. ಅದಾದಮೇಲೆ ಮಾಮೂಲಿ ಏನು ಬಾಣತನದಲ್ಲಿ ಕೆಲವೊಂದು ಸ್ಪೆಷಲ್ ಆಗಿರುತ್ತೆ ಅಂಥದ್ದನ್ನ ಕೆಲವೊಂದು ಮಾಡ್ಕೊತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಬಿಸಿ ನೀರು ಸ್ನಾನ ಮಾಡ್ಕೊಳ್ಳೋದಾಗಲಿ, ಎಣ್ಣೆ ಸ್ನಾನ ಮಾಡ್ಕೊಳ್ಳೋದು, ಅದಾದಮೇಲೆ ಈ ರೀತಿ ತಲೆಗೆ ಕೂದಲಿಗೆ ಧೂಪ ಹಾಕ್ಕೊಳ್ಳೋದು, ಈ ಥರದ್ದು ನನ್ನ ಕೆಲಸಗಳನ್ನ ನಾನು ಮಾಡ್ಕೊತಾ ಇದ್ದೀನಿ. ಅಮ್ಮ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಊಟ ತಿಂಡಿದೆಲ್ಲ ಅಮ್ಮನೇ ಎಲ್ಲ ಟೇಕ್ ಕೇರ್ ಮಾಡೋದು ಕಂಪ್ಲೀಟಾಗೆ. ಇವಾಗ ತಲೆಗೆ ಅಮ್ಮ ಇದಾಗ್ತಾ ಇದ್ದಾರೆ ನನಗೆ. ಇದ್ರದ್ದೆಲ್ಲ ಲಿಂಕ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಡೈರೆಕ್ಟಾಗೆ ನಿಮಗೆ ಲಿಂಕ್ ಬರುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ನನಗೆ ಇದರಲ್ಲಿ ಲಿಂಕೆಲ್ಲ ಅಟ್ಯಾಚ್ ಮಾಡೋದು ತುಂಬ ಕಷ್ಟ, ಮತ್ತು ತುಂಬ ಜನ ನೋಡೋದು ಇಲ್ಲ ಅದನ್ನು ತೆಗೆದು ಡಿಸ್ಕ್ರಿಪ್ಷನ್ ಬಾಕ್ಸೆಲ್ಲ, ಆಯಿತಾ. ಸೊ ನೀವೇನು ಮಾಡಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಅಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಇವತ್ತು ಅಪ್ಲೋಡ್ ಮಾಡಿದ್ದೀನಿ ನಾನು ಆ ವೀಡಿಯೋನ. ಇದೆಲ್ಲ ಪ್ರಾಡಕ್ಟು ನಿಮಗೆ ಸಿಗುತ್ತೆ. ನಾನು ಯೂಶ್ವಲಿ ಚಾರ್ಕೋಲ್ ತರಿಸಿದ್ದೀನಿ. ಏನಕ್ಕಂದರೆ ಯಾವುದ್ಯಾವುದೋ ನೀವು ಸುಮ್ಮನೆ ಹೊಗೆ ಹಾಕ್ಕೊಳ್ಳೋದಕ್ಕಾಗಲ್ಲ. ಕೆಲವ್ರಿಗೆ ಕೆಮ್ಮೆಲ್ಲ ಇದ್ದಾಗ ತುಂಬ ಟ್ರಿಗರ್ ಮಾಡುತ್ತೆ. ಹಾಗಾಗಿ ನೀವು ಆ ಥರದ್ದೆಲ್ಲ ಯೂಸ್ ಮಾಡಬಾರ್ದು. ಅಂದರೆ ಮನೆ ಹತ್ರ ಈ ಕಂಟೆ ಚಿಪ್ಪು ಇದನ್ನೆಲ್ಲ ಇಟ್ಕೊಂಡು ಬೆಂಕಿ ಹಾಕಿಬಿಟ್ಟು ನೀವು ಧೂಪ ಹಾಕ್ಕೊಳ್ಳೋದಲ್ಲ. ಅದಕ್ಕೆ ಚಾರ್ಕೋಲೇ ಯೂಸ್ ಮಾಡಬೇಕು. ಚಾರ್ಕೋಲ್ ಆದರೆ ನಿಮಗೆ ನ್ಯಾಚುರಲ್ ಆಗಿರುತ್ತೆ. ಮತ್ತು ಏನಂತ ಹೇಳಿದ್ರೆ ಅದಕ್ಕೆ ನೀವು ಹಾಕ್ತಿರಲ್ಲ ಸಾಂಬ್ರಾಣಿ, ಅದನ್ನು ಕೂಡ ತುಂಬ ಪ್ಯೂರ್ ಆಗಿರೋದೇ ಇರಬೇಕು. ನೀವು ಸುಮ್ಮನೆ ಯಾವುದ್ಯಾದ್ರಲ್ಲೋ ಧೂಪ ಹಾಕ್ಕೊಳ್ಳೋದು ಕೂದಲಿಗೆ ಹಾಗೆಲ್ಲ ಮಾಡೋದಲ್ಲ. ನಿಮಗೇನಾದ್ರು ದಮ್ಮು ಅಸ್ತಮ ಆ ಥರದ್ದೆಲ್ಲ ಪ್ರಾಬ್ಲಮ್ ಇದ್ದರೆ ಅದು ಈ ಬಾಣತನದಲ್ಲಿ ನೀವು ಮಾಡಿಕೊಂಡಾಗ ಇನ್ನೂ ಟ್ರಿಗರ್ ಆಗುತ್ತೆ, ಆಯಿತಾ. ಸೊ ಹಾಗಾಗಿ ಅದನ್ನೆಲ್ಲ ನೀವು ಮಾಡಬಾರ್ದು. ಎಷ್ಟು ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅಷ್ಟು ಆರ್ಗ್ಯಾನಿಕ್ಕಾಗಿ ನಿಮ್ಮದು ರೊಟೀನ್ ಸೆಟ್ ಮಾಡ್ಕೊಬೇಕು. ತಿಂಡಿ ಊಟದಲ್ಲಾಗಲಿ ಪ್ರತಿಯೊಂದರಲ್ಲೂ ಅಷ್ಟೇ. ಎಷ್ಟು ಆರ್ಗ್ಯಾನಿಕ್ಕಾಗಿರ್ತೀರ ಅಷ್ಟು ಹೆಲ್ದಿಯಾಗೇ ಇರ್ತೀರ, ಆ ರೀತಿ. ಸೊ ಇದದ್ದು ಲಿಂಕನ್ನ ನಾನು ಶೇರ್ ಮಾಡ್ತೀನಿ ನಿಮಗೆ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ, ಓಕೆ. ಈ ರೀತಿ ಕೊಟ್ಕೊತಾ ಇರ್ತೀನಿ. ನೋಡಿ ನನ್ನ ಮಗಳು ಎಲ್ಲದರಲ್ಲೂ ಇರ್ತಾಳೆ. ಸೊ ನಾವು ಅವಳನ್ನು ಬಿಡೋಕ್ಕಾಗಲ್ಲ, ಎಲ್ಲದರಲ್ಲೂ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಅವಳನ್ನು ಕೂಡ ಇನ್ಕ್ಲೂಡಿಂಗ್ ನಮ್ಮ ಡಾಕ್ಟ್ರು ಕೂಡ ಅದನ್ನೇ ಹೇಳಿದ್ರು. ನೀವು ಯಾವುದೇ ಒಂದು ವಿಚಾರಗಳು ನಿಮ್ಮ ಮನೇಲಿ ನಡೀತಾ ಇದ್ರೂ ನೀವು ಅವಳನ್ನ ಇಗ್ನೋರ್ ಮಾಡೋಂಗೆ ಇಲ್ಲ. ನೀವು ಅವಳನ್ನ ಎಲ್ಲದರಲ್ಲೂ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಅವಳು ನನ್ನ ಮಗಳು ಮೇಲ್ಗಡೆ ನನ್ನ ಜೊತೆಗಿದ್ರು ಅವಳು ಬಂದಾಗ ಅವಳನ್ನು ನಾನು ಅದೇ ಥರನೇ ಮಾತಾಡಿಸ್ಬೇಕು, ಅದೇ ಥರನೇ ಪ್ರೀತಿ ಮಾಡಬೇಕು. ಸೋಮುನು ಅಷ್ಟೇ. ಅವಳಿಗೆ ಏನು ಮುಂಚೆಯಿಂದ ನಾವು ಏನು ಪ್ರಿಯಾರಿಟಿ ಅವಳಿಗೆ ಕೊಟ್ಟಿದ್ದೀವಿ ಅದು ಒಂದೇನೂ ಇಗ್ನೋರ್ ಮಾಡೋ ಹಾಗಿಲ್ಲ, ಏನೇ ಕಷ್ಟ ಆದ್ರೂ ಕೂಡ, ಆಯಿತಾ. ಆ ರೀತಿ ನಮ್ಮಮ್ಮ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡ್ತಾರೆ ತಕ್ಷ್ವಿ ಜೊತೆಗೆ. ಹಾಗಾಗಿ ಅವಳಿಗೆ ಡಿಸ್ಟ್ರಾಕ್ಟ್ ಆಗ್ತಾಳೆ. ಏನಾದರೂ ನಾವೇ ಇದ್ಬಿಟ್ಟಿದ್ದಿದ್ರೆ ನಿಜವಾಗ್ಲೂ ತುಂಬ ಕಷ್ಟ ಆಗಿರೋದು ಅದನ್ನು ಮ್ಯಾನೇಜ್ ಮಾಡೋದು ಅಲ್ವಾ. ಸಣ್ಣ ಪಾಪುನ ಅವಳನ್ನ ಇಬ್ಬರು, ಯಾಕಂದರೆ ಅವಳು ಇನ್ನೂ ಚಿಕ್ಕವಳೆ. ಅವಳು ಏನು ತುಂಬ ದೊಡ್ಡ ಮಗು ಏನಲ್ಲ, ಇನ್ನು ಒಂದು 5-6 ವರ್ಷ ಅನ್ನೋ ಥರ ಏನಿಲ್ಲ. ಅವಳಿಗೂ ಚಿಕ್ಕ ಮಗುನೇ ಅದೂ. ಸೊ ಅವಳಿಗೆ ಅರ್ಥ ಮಾಡಿಸೋದು ಸ್ವಲ್ಪ ಚಾಲೆಂಜಿಂಗೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ನಂದು ರೊಟೀನ್ ಈ ರೀತಿ ಇರುತ್ತೆ ನೋಡಿ. ಇದೇನು ಡೈಲಿ ಇರಲ್ಲ, ಒನ್ ಡೇ ಬಿಟ್ಟು ಒಂದು ದಿನ ಆ ಥರ ಇರುತ್ತೆ. ಒಂದಿನ ಕಂಪ್ಲೀಟ್ ಸ್ನಾನ, ಒಂದಿನ ಈ ರೀತಿ ತಲೆ ಕೂದಲಿಗೆಲ್ಲ ಇದು ಮಾಡಿಕೊಂಡು ಆ ಥರ. ಆಮೇಲೆ ತುಂಬ ನಾನು ನಿಮಗೆ ಸೆನ್ಸಿಟಿವ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಯಾರ ಬಾಡಿಗೆ ಏನು ಅಡ್ಜಸ್ಟ್ ಆಗಲ್ಲ ನೋಡಿ ಅದನ್ನು ಹಿಂಸೆ ಪಟ್ಕೊಂಡು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬಾಣತನದಲ್ಲಿ, ಆಯಿತಾ. ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ತಲೆ ಸ್ನಾನ ಮಾಡಿದ್ರೆ ಆಗೋದಿಲ್ಲ.
ಇವಾಗ ಒಂದಿನ ಬಿಟ್ಟು ಒಂದಿನ ಆದರೂ ಕೂಡ ಕೆಲವೊಬ್ಬರಿಗೆ ತಲೆ ಸ್ನಾನ ಮಾಡಿದಾಗ ಆಗಲ್ಲ, ಕೆಲವೊಂದು ಸಲ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಇಮ್ಮಿಡಿಯೇಟಾಗಿ. ನೀವು ಈ ಟೈಮಲ್ಲಿ ಏನು ಸ್ಟ್ರೆಸ್ ತೊಗೊಂಡು ನೀವು ಬರ್ಸ್ಕೊತೀರ ನೋಡಿ, ತಲೆನೋವಾಗಲಿ ಅಥವಾ ಬೇರೆ ಯಾವುದೇ ಒಂದಾಗಲಿ, ಅದು ಹೋಗಲ್ಲ, ಪದೇ 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 ನಿಮಗೆ ಬರ್ತಾ ಇರುತ್ತೆ. ಆ ರೀತಿ ಅದು ಬಾಣತನದಲ್ಲಿ ಅಷ್ಟು ಸೆನ್ಸಿಟಿವ್ ಆಗಿರುತ್ತೆ ನಿಮ್ಮ ಬಾಡಿ, ಆಯಿತಾ. ಸೊ ಈ ಟೈಮಲ್ಲಿ ನೀವು ಎಷ್ಟು ಮ್ಯಾಕ್ಸಿಮಮ್ ನೀವು ಊಟದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಒಳ್ಳೊಳ್ಳೆ ಊಟ, ತಲೆಕಾಲು ಮತ್ತು ತಲೆಕಾಲು ಸೂಪು, ಮಟನ್ನು, ಚಿಕನ್ನು, ಆಮೇಲೆ ಪ್ರೋಟೀನ್ ಆ್ಯಡ್ ಮಾಡಿ ಚೆನ್ನಾಗೆ. ಎಷ್ಟು ಅಂದರೆ ಬಾಡಿ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ಅಂತ ಹೇಳಿದ್ರೆ, ನಮಗೆ ಕುತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಒಂದಿಷ್ಟು ಕೆಲಸ ಮಾಡೋಕ್ಕೂ ಎನರ್ಜಿ ಇರಲ್ಲ. ಆ ಲೆವೆಲ್ಲಿಗೆ ಆದಾಗ ಒಳ್ಳೊಳ್ಳೆ ಫುಡ್ನ ಆ್ಯಡ್ ಮಾಡ್ತಾ ಹೋಗಿ. ನಿಮ್ಮ ಬಾಡಿ ಕೇಳೋದು ಒಂದೇ. ಆಮೇಲೆ ಚೆನ್ನಾಗಿ ನೀರು ಕುಡೀರಿ, ಎಷ್ಟು ಸಾಧ್ಯನೋ ಅಷ್ಟು 3 ಲೀಟ್ರ್ 4 ಲೀಟ್ರ್ ನೀರು ಕುಡೀರಿ. ಹಾಲು ಬರಲ್ಲ ಹಾಗೆ ಹಿಂಗೆ ಅಂತ ದೊಡ್ಡವ್ರು ಹೇಳ್ತಾರೆ, ಅದೆಲ್ಲ ಸುಳ್ಳು. ನಿಮ್ಮ 80% ಆಫ್ ಬ್ರೆಸ್ಟ್ ಮಿಲ್ಕು ಎಲ್ಲ ಇದೆಲ್ಲ ಇನ್ಕ್ಲೂಡ್ ಆಗಿಯೇ ಬರೋದು. ವಾಟರ್ ಆಗಲಿ, ನೀವು ತೊಗೊಳ್ಳೋ ಫುಡ್ ಆಗಲಿ ಎಲ್ಲನೂ ಇನ್ಕ್ಲೂಡ್ ಆಗಿಯೇ ಬರುತ್ತೆ, ಆಯಿತಾ. ಸೊ ಮ್ಯಾಕ್ಸಿಮಮ್ ವಾಟರ್ನ ತೊಗೊಳ್ಳಿ ಫಸ್ಟು. ಆಮೇಲೆ ತುಂಬ ಜನಕ್ಕೆ ಡೌಟ್ ಇದೆ, ನೀವು ಕೈಯಲ್ಲಿ ಏನಾದರೂ ಪ್ರೆಸ್ ಮಾಡಿಬಿಟ್ಟು ನೀವು ಮಿಲ್ಕ್ನ ನೋಡಿದಾಗ ಇದೇನು ವಾಟ್ರಿ ಥರ ಬರ್ತಿದೆ ಅಂತ ಹೇಳ್ತೀರಾ. ಅದು ಏನಕ್ಕೆ ಹಂಗೆ ಬರುತ್ತೆ ಅಂದರೆ, ಬೇಬಿ ಮಲ್ಕೊಂಡು ಎದ್ದಾಗ ಥರ್ಸ್ಟಿ ಆಗಿರುತ್ತಲ್ವ, ಅಂದರೆ ಅದಕ್ಕೂ ಗಂಟ್ಲು ಒಣಗತ್ತೆ. ಸೊ ಬೇಬಿ ಗಂಟ್ಲು ಒಣಗೋದಕ್ಕೋಸ್ಕರ ನಿಮಗೆ ಹಂಗೆ ವಾಟರ್ ಬರುತ್ತೆ. ಅದು ಫ್ಯೂ ಮಿನಿಟ್ಸು ಅಲ್ಲ, ಫ್ಯೂ ಸೆಕೆಂಡ್ಸ್ ಅಷ್ಟೇ ಬರೋದು. ಆ ಥರ ಒಂದು 5 to 6 ಸೆಕೆಂಡ್ಸ್ ಹಂಗೆ ವಾಟ್ರಿ ಬಂದು ಅದು ಫಸ್ಟು ಬೇಬಿಗೆ ಹೋಗುತ್ತೆ. ಅದಾದಮೇಲೆ ಏನು ಬರುತ್ತೆ ಅದು ನಿಮ್ಮ ರಿಯಲ್ ಮಿಲ್ಕ್, ಆಯಿತಾ. ಸೊ ನೋ ನೀಡ್ ಟು ವರಿ. ಎವ್ರಿ ಟೈಮ್ ನೀವು ಫೀಡ್ ಮಾಡುವಾಗ 2 ಕಡೆನೂ 20 ಮಿನಿಟ್ಸ್ ನೀವು ಕುಡಿಸ್ಬೇಕು. ಸೊ ಚೆನ್ನಾಗೆ ಮಿಲ್ಕ್ ಸಪ್ಲೈ ಆಗುತ್ತೆ ಬೇಬಿಗೆ. ಆಮೇಲೆ ನಾನು ಮೈಲೋ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರು ನಿಮ್ಮ ಹಾನೆಸ್ಟ್ ರಿವ್ಯೂನ ಕೊಡಿ ಅಂತ. ನನಗೆ ಯಾವುದೋ ಸ್ಪಾನ್ಸರ್ಶಿಪ್ ವಿಡಿಯೋ ಬಂದಿಲ್ಲ ಅದು. ಮೈಲೋ ನಾನು ಬೇರೆಯವ್ರದ್ದಿಲ್ಲ ವೀಡಿಯೋಸ್ಗಳನ್ನ ನೋಡಿ ನಾನು ತರಿಸ್ಕೊಂಡಿರೋದು. ಇನ್ಫ್ಯಾಕ್ಟ್ ನಾನು ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಿ ನಾನು ತರಿಸ್ಕೊಂಡಿರೋದು, ಆಯಿತಾ. ಅದೆಲ್ಲನೂ ತುಂಬ ಚೆನ್ನಾಗಿದೆ. ಅದರಲ್ಲಿ ಕೊಟ್ಟಿರೋ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಬ್ರೆಸ್ಟ್ ಫೀಡಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಎನಿವೇಸ್ ನೀವು ಒಂದಿನಕ್ಕೆ ಒಂದ್ಸರಿ ಹಾಲಂತೂ ಕುಡಿತೀರ ಅಲ್ವಾ. ಸೊ ಅದನ್ನು ಯಾಕೆ ಟ್ರೈ ಮಾಡಬಾರ್ದು ಅಂತ ತರಿಸ್ಕೊಂಡಿದ್ದು. ಐ ಫೀಲ್ ಇಟ್ ಈಸ್ ವೆರಿ ವೆರಿ ಗುಡ್, ವೆರಿ ವೆರಿ ಎಫೆಕ್ಟಿವ್ ಅಂತ ನನಗೆ ಅನಿಸುತ್ತೆ. ನಿಮಗೆ ಯಾವುದೋ ಒಂದು ದಿನದಲ್ಲಿ ನಿಮ್ಮ ಸ್ಟ್ರೆಸ್ ಬೂಸ್ಟ್ ಆಗಿಬಿಟ್ಟು ತುಂಬ ನಿಮಗೆ ಮಿಲ್ಕ್ ಸಪ್ಲೈ ನಿಮಗೆ ಡೌಟ್ ಇದೆ ಅಂತ ಹೇಳಿದವಾಗ ಡೆಫಿನೆಟ್ಲಿ ಇದು ಹೆಲ್ಪ್ ಮಾಡುತ್ತೆ ಅಂತ ನನಗೆ ಅನ್ನಿಸ್ತು. ಚೆನ್ನಾಗಿದೆ. ನೀವು ಯಾರು ನೋಡಿ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಇಟ್ ಈಸ್ ವೆರಿ ವೆರಿ ನೈಸು. ನನಗೆ ಕೊಲಾಬ್ರೇಷನ್ ಅಂತೂ ಬಂದಿಲ್ಲ, 100% ಹೇಳ್ತಾ ಇದ್ದೀನಿ. ನನ್ನ ಹಾನೆಸ್ಟ್ ರಿವ್ಯೂನ ನಾನು ಕೊಡ್ತಿರೋದು. ನಾನು ಆಲ್ಮೋಸ್ಟ್ ಒಂದು ಬಾಟಲಲ್ಲಿ ಮುಕ್ಕಾಲು ಭಾಗ ನಾನು ಖಾಲಿ ಮಾಡಿದ್ದೀನಿ. ಇನ್ನೊಂದು 4-5 ದಿವಸ ಕುಡಿದ್ಬಿಟ್ರೆ ಅದು ಖಾಲಿಯಾಗಿ ಹೋಗ್ಬಿಡುತ್ತೆ, ಆ ರೀತಿ. ಸೊ ಈ ಥರ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ತಲೆ ಕೂದಲೆಲ್ಲ ಒಣಗಿಸ್ಕೊತೀನಿ. ನನಗೂ ನೋಡಿ ತಲೆನೋವು ಪ್ರಾಬ್ಲಮ್ ಇದೆ, ಹಾಗಾಗಿ ನನಗೆ ಯಾವಾಗ ಕಂಫರ್ಟಬಲ್ ನಾನು ಅವಾಗಷ್ಟೇ ನಾನು ತಲೆ ಸ್ನಾನ ಮಾಡ್ಕೊಂಡು ಈ ರೀತಿ ಧೂಪ ಎಲ್ಲ ಕೊಟ್ಕೊಳ್ಳೋದು. ನನಗೂ ಹೊಗೆ ಎಲ್ಲ ಆಗೋದಿಲ್ಲ. ಆಮೇಲೆ ನಮ್ಮ ಮನೇಲಿ ಒಂದು ಪ್ರಾಕ್ಟೀಸ್ ಮಗುಗೆ ನಾವೇನೂ ಮಾಡಲ್ಲ, ಅಂದರೆ ಹೊಗೆ ಇದು ಕೊಡೋದು ಅದೆಲ್ಲ ನಾವು ಮಾಡಲ್ಲ ಮಗುಗೆ. ಯಾವುದೇ ಡಿಫ್ರೆಂಟ್ ಓಲ್ಡ್ ಬಾಣತನ, ಟ್ರೆಡಿಷ್ನಲ್ ಬಾಣತನ ಏನಿದೆ ಅದನ್ನು ಬೇಬಿಗೆ ನಾವು ಮಾಡಲ್ಲ, ಆಯಿತಾ. ಏನೇ ಇದ್ರೂ ನನಗೇನಾದರೂ ಇದ್ದರೆ ನಮ್ಮಮ್ಮ ನನಗೆ ಹೇಳ್ತಾರೆ. ಅಂದರೆ ನನ್ನ ಹೆಲ್ತಿಗೆ ಏನಾದರೂ ಒಳ್ಳೆಯದು ಆಗೋ ಥರ ಏನಾದರೂ ಇದ್ದರೆ ನನಗೆ ಹೇಳ್ತಾರೆ. ಆಮೇಲೆ ತುಂಬ ಜನ ಬೇಬಿ ರೋಟೀನ್ನ ಕೇಳ್ತಾ ಇದ್ದೀರಾ. ಖಂಡಿತ ನಾನು ಅದನ್ನು ಮುಂದೆ ಬರೋವಂಥ ದಿನಗಳಲ್ಲಿ ಮಾಡ್ತೀನಿ. ಏನಕ್ಕೆಂದರೆ ಇವಾಗ ಇನ್ನೂ ನನಗೆ 1 ಮಂತ್ ಆಗಿದೆ ಪಾಪುದು. ನಾನು ಇನ್ನು ಅವಳಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ನನಗೆ ಇನ್ನೂ ಕಂಫರ್ಟಬಲ್ ಇಲ್ಲ. ಯಾಕೆ ಅಂತ ಹೇಳಿದರೆ ಅವಳಿಗಿನ್ನೂ ಕತ್ತು ನಿಂತಿಲ್ಲ, ಕಂಫರ್ಟಬಲಾಗಿ ನಮಗೆ ಎತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಂಗಾಗಿ ನನಗೆ ಆ ವೀಡಿಯೋಸ್ನ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಹಿಂಗೆ ಒಂದು ಕೈಯಲ್ಲಿ ಪಾಪು ಇಟ್ಕೊಂಡು ನಾನೆಲ್ಲೋ ಟ್ರೈಪಾಡ್ನ ಸೆಟ್ ಮಾಡಬೇಕು, ಇಲ್ಲ ನಂದು ವೀಡಿಯೋ ಯಾರಾದ್ರು ಮಾಡಬೇಕು ಮನೇಲಿ. ಇನ್ನು ಅದು ನಂಗೆ ಸೆಟ್ ಆಗಿಲ್ಲ. ಒಂದು 3 ಮಂತ್ಸ್ ಆಗಲಿ, ನಿಮಗೆ ಅವಾಗ ಗೊತ್ತಾಗುತ್ತೆ. ಗೊಂಬೆ ಪಾಪುದು ನಾನು ಹಾಗೆ ಮಾಡಿದ್ದಲ್ವ, ನಿಮಗೆ ಪರ್ಫೆಕ್ಟಾಗಿ ಅವಳದು ರೊಟೀನೆಲ್ಲ ನಿಮಗೆ ಸಿಕ್ಕಿತ್ತು. ಹಾಗಾಗಿ ಓಕೆ ಮಾಡ್ತೀನಿ ಆ ಥರ. ನಾನು ಒಂದು 3 ಮಂತ್ಸ್ ಕತ್ತು ನಿಂತಿದ ತಕ್ಷಣ ನಾನು ವೀಡಿಯೋಸ್ಗಳನ್ನ ಮಾಡ್ತೀನಿ ಅವಳ ಜೊತೆನೂ. ಇವಾಗ ಆಯಿತು ನೋಡಿ, ಬಿಸಿಲಲ್ಲೆಲ್ಲ ತಲೆ ಕೂದಲು ಒಣಗಿಸ್ಕೊಂಡೆ. ಅದಕ್ಕಿಂತ ಮುಂಚೆ ಮಾತ್ರ ತೊಗೋಬೇಕು ನಾನು. ನಂದು ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ನು ಇದು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಅದಕ್ಕೋಸ್ಕರ ಇದನ್ನು ತೊಗೊಂಡ್ಬಿಡ್ತೀನಿ ಫಸ್ಟ್ ನಾನು. ಇದು ಫೀಡಿಂಗ್ ಸ್ಟಾಪ್ ಮಾಡೋವರೆಗೂ ತೊಗೋಬೇಕು. 1 ವರ್ಷ 2 ವರ್ಷ ನೀವು ಎಷ್ಟು ವರ್ಷ ಫೀಡ್ ಮಾಡ್ತೀರಾ ಅಷ್ಟು ವರ್ಷ ತೊಗೋಬೇಕು. ಒಳ್ಳೆಯದು.
ಚಳಿ ಇರಲಿ, ಮಳೆ ಇರಲಿ ಅಥವಾ ಬಿಸಿಲೇ ಇರಲಿ, ಸ್ವಲ್ಪ ಹತ್ತಿ ಇಟ್ಕೊಳ್ಳೋದು ಒಳ್ಳೆಯದೇ. ಯಾಕೆ ಅಂದರೆ ತುಂಬ ಥಂಡಿ ಹೋಗಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ಯಾಕೆಂದರೆ ಫ್ಯಾನು ಹಾಕ್ಕೊಂಡಿರ್ತೀವಲ್ವ ನಾವು. ಸೊ ಇಟ್ಸ್ ಟೈಮ್ ಟು ಸ್ಲೀಪ್. ಮಲ್ಕೋಬೇಕು ಇವಾಗ. ಮಧ್ಯಾಹ್ನ ಅಲ್ಲ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಯೂಶ್ವಲಿ ಮಧ್ಯಾಹ್ನ ಟೈಮು ಫೀಡ್ ಮಾಡಿಬಿಡ್ತೀನಿ. ಫಸ್ಟು ಪಾಪು ಮರುಗ್ತಾ ಇದ್ದಾಳೆ, ಫೀಡ್ ಮಾಡಿಬಿಟ್ಟು ಮಲ್ಕೊಂಡು ಎದ್ದು ರೆಸ್ಟ್ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ನಾನು ಈ ಬ್ರೆಸ್ಟ್ ಪಂಪ್ನ ಯೂಸ್ ಮಾಡ್ತಾಯಿದ್ದೀನಿ. ಐ ಫೀಲ್ ಇಟ್ ಈಸ್ ವೆರಿ ವೆರಿ ಅನ್ಕಂಫರ್ಟೇಬಲ್. ನಾನೇ ಡೈರೆಕ್ಟ್ ಫೀಡ್ ಮಾಡೋದೇ ಬೆಸ್ಟ್ ಅಂತ ನನಗೆ ಅನಿಸ್ತಾ ಇತ್ತು. ಬಿಕಾಸ್ ಇಟ್ಸ್ ಲಿಟಲ್ ಪೇನ್ಫುಲ್ ಫಾರ್ ಮೀ. ಮೋಸ್ಟ್ಲಿ ನನಗೆ ಅದು ಸೆಟ್ ಆಗ್ತಾಯಿಲ್ಲ ಅಂತ ಅನಿಸುತ್ತೆ, ಅಥವಾ ನನಗೆ ಕರೆಕ್ಟಾಗಿ ಅದನ್ನು ಇನ್ಸರ್ಟ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂತ ಅನಿಸುತ್ತೆ. ಬಟ್ ನನಗೆ ಅವಶ್ಯಕತೆ ಇತ್ತು, ತುಂಬ ನೆಸೆಸಿಟಿ ಇತ್ತು ಆ್ಯಸ್ ಆಫ್ ನಾವು. ಹಾಗಾಗಿ ಇದನ್ನು ನಂಗೆ ಹಾಸ್ಪಿಟ್ಲಲ್ಲೇ ತೊಗೊಂಡು ಬಂದಿದ್ದರು ಸೋಮು. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಯಾರಿಗಾರು ಲಿಂಕ್ ಬೇಕು ಅಂತ ಹೇಳಿದರೆ ನೀವು ನನ್ನ ಕೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಬೇಕಾದರೆ ನಾನು ವಿಡಿಯೋ ಮಾಡ್ತೀನಿ. ದಟ್ಸ್ ಇಟ್ ಗೈಸ್. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ. ಬಾಯ್.